ನಿಂತಿರುವ ಡಿ.ಕೆ. ಶಿವಕುಮಾರ್ಗೆ, ಸತ್ತಾಗಿರುವ ಗೃಹ ಮಂತ್ರಿಗೆ, ಕಾನೂನು ಸಂರಕ್ಷಿಸಲು ವಿಫಲವಾಗಿರುವ ಗೃಹ ಸಚಿವನಿಗೆ, ಕಾನೂನು ರಕ್ಷಣೆ ನೀಡಲಾಗದ ಗೃಹ ಸಚಿವನಿಗೆ. ಈ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರು ಏನ್ ಹಲ್ಲೆ ಮಾಡಿದ್ದಾರೆ, ನಮ್ಮ ಶಾಸಕರ ಮೇಲೆ ಮೊಟ್ಟೆಲ್ ಹೊಡೆಯೋದು, ಅತ್ಯಂತ ಸೀನಿಯರ್ ಲೀಡರ್ಸ್ಗಳ ಮೇಲೆ ಕೋಲಲ್ಲಿ ಹೊಡೆಯೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಅಡ್ಡ ಹಾಕಿ ಮೊಟ್ಟೆಲ್ ಹೊಡೆಯೋದು, ಇಂಥ ಗೂಂಡಾ ಪ್ರವೃತ್ತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ನಿಂತಿರೋದು ಅತ್ಯಂತ ನೋವಿನ ಸಂಗತಿ. ನಮಗೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಇತಿಹಾಸ ಇರ್ಬೋದು, ಬಿ.ಕೆ. ಹರಿಪ್ರಸಾದ್ ಅವರ ಇತಿಹಾಸ ಇರ್ಬೋದು, ಇವ್ರ ಇತಿಹಾಸಗಳನ್ನೆಲ್ಲ ನೋಡಿದ್ರೆ ಬಹುಶಃ ಅದು ಮರುಕಳಿಸ್ತಾ ಇದೆಯಾ ಅಂತ ನನಗೊಂದು ಆತಂಕ ಇದೆ. ಇವತ್ತು ವಿರೋಧ ಪಕ್ಷದ ನಾಯಕರಿರ್ಬೋದು, ಆರ್ ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷ ಆಗಿರೋಂಥ ವಿಜಯಣ್ಣ ಇರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅಶ್ವಥ್ ನಾರಾಯಣ ಅವ್ರು ಇರ್ಬೋದು, ಸಿ.ಟಿ. ರವಿ ಅವ್ರು ಇರ್ಬೋದು, ಹರೀಶ್ ಅವ್ರ ಮೇಲೆ, ಎಮ್.ಎಲ್.ಎ. ಹರೀಶ್ ಅವ್ರ ಮೇಲೆ ಇವ್ರು ಹಲ್ಲೆ ಮಾಡ್ತಾರೆ ಅಂದ್ರೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಮಟ್ಟಕ್ಕೆ ಧೈರ್ಯ ಬಂದಿದೆ ಅಂದ್ರೆ, ಈ ಧೈರ್ಯ ಬರ್ಲಿಕ್ಕೆ ಎಲ್ಲಿ ಸಾಧ್ಯ? ನಾವು ಇತಿಹಾಸದಲ್ಲಿ ಈ ತರ ನೋಡಿರ್ಲಿಲ್ಲ. ನಾವು ಸಾಕಷ್ಟು ಸರ್ಕಾರ, ಗುಂಡೂರಾವ್ ಅವ್ರ ಕಾಲದಿಂದ ನಾವು ಸರ್ಕಾರಗಳನ್ನ ನಾನೇ ಖುದ್ದಾಗಿ ಸ್ವಲ್ಪ ಹತ್ರದಿಂದ ಗಮನಿಸ್ತಾ ಬರ್ತಾ ಇದ್ದೇನೆ. ಯಾವತ್ತೂ ಕೂಡ ರಾಜಕೀಯ ಈ ಮಟ್ಟಕ್ಕೆ ಇಳಿದಿರ್ಲಿಲ್ಲ. ಇವತ್ತು ಜನಪ್ರತಿನಿಧಿಗಳ ಮೇಲೆ, ಎಂ.ಎಲ್.ಎಗಳ ಮೇಲೆ, ಮಾಜಿ ಉಪಮುಖ್ಯಮಂತ್ರಿಗಳ ಮೇಲೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷಗಳ ಮೇಲೆ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ, ಇದು ಕುಮ್ಮಕ್ ಕೊಡ್ತಿರೋರು ಯಾರು? ಇವತ್ತು ವಿರೋಧ ಪಕ್ಷದ ನಾಯಕರಿರ್ಬೋದು, ಆರ್ ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷ ಆಗಿರೋಂಥ ವಿಜಯಣ್ಣ ಇರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅಶ್ವಥ್ ನಾರಾಯಣ ಅವ್ರು ಇರ್ಬೋದು, ಸಿ.ಟಿ. ರವಿ ಅವ್ರು ಇರ್ಬೋದು, ಹರೀಶ್ ಅವ್ರ ಮೇಲೆ, ಎಮ್.ಎಲ್.ಎ. ಹರೀಶ್ ಅವ್ರ ಮೇಲೆ ಇವ್ರು ಹಲ್ಲೆ ಮಾಡ್ತಾರೆ ಅಂದ್ರೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಮಟ್ಟಕ್ಕೆ ಧೈರ್ಯ ಬಂದಿದೆ ಅಂದ್ರೆ, ಸೊ ಹಾಗಾಗಿ ನಾನು ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಇತಿಹಾಸ, ಇವ್ರ ಕಾರ್ಯಕರ್ತರಲ್ಲಿ ಇವ್ರಿಗೆ ಅವರು ಹುಮ್ಮಸ್ ಬಂದ್ಬಿಟ್ಟಿದೆ, ನಾವೇನ್ ಬೇಕಾದ್ರೂ ಮಾಡ್ಬೋದು ಅಂತ. ತುಂಬಾ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಎಲ್ಲಾ ತರ ಭಾಷೆ ಬರ್ತದೆ, ನಾವು ರಾಜಕೀಯದಲ್ಲಿರೋ ನಮ್ಗೆ ಎಲ್ಲಾ ತರ ಭಾಷೆ ಬರ್ತದೆ. ಒಂದು ರಾಜಕೀಯ ಆದ್ಮೇಲೆ ಭಿನ್ನಾಭಿಪ್ರಾಯ ಇರೋದು ಸಹಜ, ಅವ್ರದ್ದೇ ಐಡಿಯಾಲಜಿ ಬೇರೆ ಇರುತ್ತೆ, ನಮ್ದೇ ಬೇರೆ ಇರುತ್ತೆ. ಬಟ್ ಈ ತರ ಹಲ್ಲೆ ಮಾಡಕ್ ಹೋಗೋದು, ಅದು ಮುಖಂಡರುಗಳ ಮೇಲೆ ಹಲ್ಲೆ ಮಾಡಕ್ ಹೋಗೋದು ತುಂಬಾ ಖಂಡನೀಯ. ಇದನ್ನ ತುಂಬಾ ಕಠಿಣವಾಗಿ ಖಂಡಿಸ್ತೇವೆ ನಾವು. ಮುಂದಿನ ದಿನಗಳಲ್ಲಿ ಇದು ಮರುಕಳಿಸ್ತಾ ಇರೋ ರೀತಿಲಿ ಈ ಮುಖ್ಯಮಂತ್ರಿಗಳು ಹಾಗೂ ಅವರ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರು ನೋಡ್ಕೋಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.